ಎಲ್ಲರಿಗೂ ನಮಸ್ಕಾರ. ನೀವು ದೀರ್ಘಕಾಲದ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ? ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಬಯಸಿದ ಫಲ ಸಿಗುತ್ತಿಲ್ಲವೇ? ಅಥವಾ ಜೀವನದಲ್ಲಿ ಆರ್ಥಿಕ ಸಂಕಷ್ಟ ಹೆಚ್ಚಾಗುತ್ತಿದೆಯೇ? ಹಾಗಾದರೆ ಈ ವಿಶೇಷ ದಿನದಂದು ಮಾಡುವ ಒಂದು ಸಣ್ಣ ಪರಿಹಾರ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಈ ಆಗಸ್ಟ್ ತಿಂಗಳಿನಲ್ಲಿ ಬರುವ ಕಾಮಿಕಾ ಏಕಾದಶಿಯು ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ದಿನವಾಗಿದೆ. ಈ ಶುಭ ದಿನದಂದು ಮಹಾಲಕ್ಷ್ಮಿ ಯೋಗ ಕೂಡ ರೂಪುಗೊಳ್ಳುತ್ತಿದೆ. ಈ ಏಕಾದಶಿಯ ದಿನದಂದು ಶ್ರೀಮನ್ನಾರಾಯಣ ಮತ್ತು ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿದರೆ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ತಕ್ಷಣ ಪರಿಹಾರವಾಗಿ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತವೆ ಎಂಬ ನಂಬಿಕೆಯಿದೆ. ಈ ಪವಿತ್ರ ಕಾಮಿಕಾ ಏಕಾದಶಿಯ ಪೂಜಾ ವಿಧಾನ ಮತ್ತು ಅನುಸರಿಸಬೇಕಾದ ನಿಯಮಗಳ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಇದನ್ನು ಕೊನೆಯವರೆಗೂ ನೋಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಆಗಸ್ಟ್ ತಿಂಗಳಿನಲ್ಲಿ ಬರುವ ಈ ಕಾಮಿಕಾ ಏಕಾದಶಿ ಎಂದರೆ ನಮ್ಮ ಸಕಲ ಕೋರಿಕೆಗಳು ಈಡೇರುವ ಪವಿತ್ರ ದಿನ ಎಂದರ್ಥ. ಈ ದಿನ ಮಾಡುವ ಪೂಜೆ ಪುರಸ್ಕಾರಗಳಿಗೆ ಅತ್ಯಂತ ಶೀಘ್ರವಾಗಿ ಫಲ ಸಿಗುತ್ತದೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಈ ಏಕಾದಶಿಯ ದಿನದಂದು ಅಂದರೆ ಭಾನುವಾರದಂದು ಬೆಳಗಿನ ಜಾವವೇ ಬೇಗ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು. ನಂತರ ಮನೆಯಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿ ಪೂಜೆ ಸಲ್ಲಿಸಿದರೂ ಸಹ ನಿಮಗೆ ದುಪ್ಪಟ್ಟು ಪುಣ್ಯ ಫಲ ದೊರೆಯುತ್ತದೆ. ಈ ಶುಭ ಸಂದರ್ಭದಲ್ಲಿ ಇಡೀ ಮನೆಯನ್ನು ಕಲ್ಲುಪ್ಪಿನ ನೀರಿನಿಂದ ಒರೆಸಿ ಸ್ವಚ್ಛಗೊಳಿಸಿ. ನಂತರ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡುವುದು ಅತ್ಯಂತ ಶ್ರೇಷ್ಠ. ಇದರಿಂದ ಮನೆಯಲ್ಲಿರುವ ಸಕಲ ನಕಾರಾತ್ಮಕ ಶಕ್ತಿಗಳು ಮತ್ತು ದೋಷಗಳು ನಿವಾರಣೆಯಾಗುತ್ತವೆ. ಈ ಏಕಾದಶಿಯ ದಿನದಂದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಸ್ನಾನ ಮಾಡುವುದರಿಂದ ಜಾತಕದಲ್ಲಿರುವ ದೋಷಗಳೆಲ್ಲವೂ ದೂರವಾಗಿ ಅದೃಷ್ಟ ಒಲಿದು ಬರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಅರಿಶಿನ ಬೆರೆಸಿದ ನೀರಿನಿಂದ ಸ್ನಾನ ಮಾಡುವುದು ಒಳ್ಳೆಯದು. ಏಕಾದಶಿ ಎಂದರೆ ವಿಷ್ಣುವಿನ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ದಿನ. ಆದ್ದರಿಂದ ಈ ದಿನದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಸ್ವಾಮಿಯ ಪರಿಪೂರ್ಣ ಅನುಗ್ರಹ ಲಭಿಸುತ್ತದೆ. ಈ ಬಾರಿ ಏಕಾದಶಿಯು ಭಾನುವಾರದಂದು ಬಂದಿದೆ. ಸಾಮಾನ್ಯವಾಗಿ ಏಕಾದಶಿಯ ದಿನದಂದು ತುಳಸಿ ಎಲೆಗಳನ್ನು ಕೀಳಬಾರದು ಎಂಬ ನಿಯಮವಿದೆ. ಆದ್ದರಿಂದ ಪೂಜೆಗೆ ಬೇಕಾದ ತುಳಸಿ ದಳಗಳನ್ನು ಒಂದು ದಿನ ಮುಂಚಿತವಾಗಿಯೇ ತಂದು ಇಟ್ಟುಕೊಳ್ಳುವುದು ಸೂಕ್ತ. ಸಾಮಾನ್ಯವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತುಳಸಿಯಿಂದ ಪೂಜೆ ಸಲ್ಲಿಕೆ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಪೂಜೆ ಮಾಡುವ ಮುನ್ನ ಕಾಲುಗಳಿಗೆ ಅರಿಶಿನ ಹಚ್ಚಿಕೊಂಡು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜಾ ಕೊಠಡಿಯಲ್ಲಿ 2 ಹಿಟ್ಟಿನ ದೀಪಗಳನ್ನು ಅಥವಾ ಮಣ್ಣಿನ ಹಣತೆಗಳನ್ನು ಹಚ್ಚಿ ದೀಪಾರಾಧನೆ ಮಾಡಿ. ಪೂಜಾ ಗೃಹದಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಮತ್ತು ಮಹಾಲಕ್ಷ್ಮೀ ದೇವಿಯ ಭಾವಚಿತ್ರಕ್ಕೆ ಗಂಧ ಮತ್ತು ಕುಂಕುಮದ ತಿಲಕವನ್ನಿಟ್ಟು ಹಳದಿ ಬಣ್ಣದ ಸೇವಂತಿಗೆ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ಶ್ರೀನಿವಾಸನಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿ. ಒಂದು ವೇಳೆ ತುಳಸಿ ಮಾಲೆ ಲಭ್ಯವಿಲ್ಲದಿದ್ದರೆ 2 ತುಳಸಿ ದಳಗಳನ್ನು ಸ್ವಾಮಿಯ ಪಾದಗಳ ಬಳಿ ಇಟ್ಟು ದೀಪಾರಾಧನೆ ಮಾಡಿದರೂ ಬಹಳ ಒಳ್ಳೆಯದು. ಈ ಏಕಾದಶಿಯ ದಿನದಂದು ತುಳಸಿಯಿಂದ ವಿಷ್ಣುವನ್ನು ಪೂಜಿಸಿದರೆ ಕಾಶಿ ಅಥವಾ ಕುರುಕ್ಷೇತ್ರದಂತಹ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಇದರಿಂದ ಮಹಾಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಪೂಜಾ ಕೊಠಡಿಯಲ್ಲಿ ನೀರು ತುಂಬಿದ ಕಳಶವನ್ನು ಸ್ಥಾಪನೆ ಮಾಡಿ. ಒಂದು ಸಣ್ಣ ತಾಮ್ರದ ಬಿಂದಿಗೆಗೆ ಅರಿಶಿನ ಕುಂಕುಮ ಹಚ್ಚಿ ಅದರಲ್ಲಿ ನೀರನ್ನು ತುಂಬಿಸಿ ಒಂದು ಹೂವನ್ನು ಹಾಕಿ ಇಡಬೇಕು. ಏಕಾದಶಿಯಂದು ಪೂಜಾ ಕೊಠಡಿಯಲ್ಲಿ ಕಳಶವನ್ನಿಟ್ಟು ಪೂಜಿಸಿದರೆ ನೀವು ಮಾಡುವ ಪೂಜೆಗಳೆಲ್ಲವೂ ನೇರವಾಗಿ ಭಗವಂತನನ್ನು ತಲುಪುತ್ತವೆ. ವಿಶೇಷವಾಗಿ ಈ ಕಾಮಿಕಾ ಏಕಾದಶಿಯಂದು ಹಿಟ್ಟಿನ ದೀಪಗಳನ್ನು ಹಚ್ಚಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವವರಿಗೆ ಸ್ವಾಮಿಯ ಕೃಪೆ ಸುಲಭವಾಗಿ ದೊರೆಯುತ್ತದೆ ಎಂದು ವೇದ ಪಂಡಿತರು ಸೂಚಿಸುತ್ತಾರೆ. ಆದ್ದರಿಂದ ಈ ಏಕಾದಶಿಯ ದಿನದಂದು ಪ್ರತಿಯೊಬ್ಬರೂ ಮರೆಯದೆ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಿಂದ 2 ದೀಪಗಳನ್ನು ತಯಾರಿಸಿ ಪ್ರತಿಯೊಂದು ದೀಪದಲ್ಲೂ 7 ಬತ್ತಿಗಳನ್ನು ಹಾಕಿ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ. ದೀಪದ ಹಣತೆಗೆ
ಅರಿಶಿನ ಕುಂಕುಮವಿಟ್ಟು ಅಕ್ಷತೆಯನ್ನು ಹಾಕಿ ದೀಪಕ್ಕೆ ನಮಸ್ಕರಿಸಿಕೊಳ್ಳಿ. ಪೂಜೆಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯವಾಗಿ ಬೆಲ್ಲದ ಪಾನಕ ಮತ್ತು 2 ಬಾಳೆಹಣ್ಣುಗಳನ್ನು ಸಮರ್ಪಿಸಿ. ಬೆಲ್ಲದ ಪಾನಕಕ್ಕೆ ಕಡ್ಡಾಯವಾಗಿ 2 ತುಳಸಿ ಎಲೆಗಳನ್ನು ಸೇರಿಸಬೇಕು. ನೀವು ಯಾವುದೇ ನೈವೇದ್ಯವನ್ನು ಅರ್ಪಿಸಿದರೂ ಅದರ ಮೇಲೆ ತುಳಸಿ ದಳವನ್ನು ಇಟ್ಟಾಗ ಮಾತ್ರ ಸ್ವಾಮಿಯು ಅದನ್ನು ಸ್ವೀಕರಿಸುತ್ತಾನೆ. ಇದರಿಂದ ಪೂಜೆಗೆ ದುಪ್ಪಟ್ಟು ಫಲ ಸಿಗುತ್ತದೆ. ಈ ರೀತಿ ಪೂಜೆ ಮಾಡುತ್ತಾ ವಿಷ್ಣು ಸಹಸ್ರನಾಮವನ್ನು ಜಪಿಸಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 21 ಬಾರಿ ಪಠಿಸಿ. ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ 1000 ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ. ಈ ಏಕಾದಶಿಯ ದಿನದಂದು ಮಾಡುವ ತುಳಸಿ ಪೂಜೆಯಿಂದ ಲಕ್ಷ್ಮೀ ದೇವಿಯ ಕೃಪೆ ತಕ್ಷಣ ದೊರೆಯುತ್ತದೆ. ಪ್ರತಿದಿನ ತುಳಸಿಯನ್ನು ಪೂಜಿಸದಿದ್ದರೂ ಈ ಒಂದು ದಿನ ಪೂಜಿಸಿದರೆ ಸಾಕು. ನಿಮ್ಮ ಇಡೀ ಮನೆ ಐಶ್ವರ್ಯದಿಂದ ತುಂಬಿ ಹೋಗುತ್ತದೆ. ಆದರೆ ಭಾನುವಾರದಂದು ತುಳಸಿಯನ್ನು ಮುಟ್ಟಬಾರದು ಅಥವಾ ನೀರು ಹಾಕಬಾರದು ಎಂಬ ನಿಯಮವಿರುವುದರಿಂದ ಗಿಡವನ್ನು ಸ್ಪರ್ಶಿಸದೆ ತುಳಸಿ ಕಟ್ಟೆಯ ಬಳಿ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರೆ ಸಾಕು. ತುಳಸಿ ಎಲೆಗಳನ್ನು ಕೀಳುವುದು ಅಥವಾ ಮುಟ್ಟುವುದು ಮಾಡಬೇಡಿ. ಈ ರೀತಿ ಪೂಜಿಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ. ಈ ದಿನದಂದು ಉಪವಾಸ ಇರುವುದು ಅತ್ಯಂತ ಶ್ರೇಷ್ಠ. ಏಕಾದಶಿಯ ದಿನದಂದು ವೆಂಕಟೇಶ್ವರ ಸ್ವಾಮಿಗೆ ಹಸಿರು ಕರ್ಪೂರದಿಂದ ಈ ಪವಿತ್ರ ದಿನದಂದು ಹತ್ತಿರದ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪ್ರದಕ್ಷಿಣೆ ಹಾಕಿ ದೀಪ ಹಚ್ಚಿದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ತಕ್ಷಣವೇ ತೀರುತ್ತವೆ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ದೇವಾಲಯಕ್ಕೆ ತೆರಳಿ ಸ್ವಾಮಿಗೆ ಹಳದಿ ಬಣ್ಣದ ವಸ್ತ್ರವನ್ನು ಸಮರ್ಪಿಸಿದರೆ ಉತ್ತಮ ಉದ್ಯೋಗ ಒಲಿದು ಬರುತ್ತದೆ. ಈ ಏಕಾದಶಿಯ ದಿನದಂದು ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಮಾಡಬಾರದು. ಇದರಿಂದ ಕಡು ಬಡತನ ಮತ್ತು ಕಷ್ಟಗಳು ಎದುರಾಗುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಸಂಜೆಯ ಸಮಯದಲ್ಲಿ ಮನೆಯ ಮುಂಭಾಗವನ್ನು ಸ್ವಚ್ಛಗೊಳಿಸಿ ಹೊಸ್ತಿಲ ಹೊರಗಡೆ ದೀಪಗಳನ್ನು ಹಚ್ಚಿರಿ. ಇದರಿಂದ ಮಹಾಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ತಾಂಡವವಾಡುತ್ತಾಳೆ. ಏಕಾದಶಿಯ ದಿನದಂದು ಪ್ರತಿಯೊಬ್ಬರೂ ಉಪವಾಸ ಇರುವುದು ಒಳ್ಳೆಯದು. ಅಕ್ಕಿಯಿಂದ ಮಾಡಿದ ಆಹಾರವನ್ನು ಸೇವಿಸಿದರೆ ಪಾಪಗಳು ಶೇಖರವಾಗುತ್ತವೆ ಎಂಬ ನಂಬಿಕೆ ಇರುವುದರಿಂದ ಅನ್ನದ ಬದಲು ಗೋಧಿ, ಹಾಲು ಅಥವಾ ಹಣ್ಣುಗಳನ್ನು ಸೇವಿಸಬಹುದು. ಈ ದಿನದಂದು ಅರಳಿ ಮರವನ್ನು ಪೂಜಿಸುವುದು ಅತ್ಯಂತ ಒಳಿತನ್ನು ತರುತ್ತದೆ. ಅರಳಿ ಮರದಲ್ಲಿ ವಿಷ್ಣುವು ನೆಲೆಸಿರುವುದರಿಂದ ಮರಕ್ಕೆ 7 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರೆ ಜಾತಕದಲ್ಲಿರುವ ಪಿತ್ತು ದೋಷಗಳು ಮತ್ತು ಶನಿ ದೋಷಗಳು ನಿವಾರಣೆಯಾಗಿ ಅಖಂಡ ಐಶ್ವರ್ಯ ಲಭಿಸುತ್ತದೆ. ಹಾಗೆಯೇ ಗೋಮಾತೆಗೆ ನೆನೆಸಿದ ಕಡಲೆಬೇಳೆಯನ್ನು ತಿನ್ನಿಸಿ ಪ್ರದಕ್ಷಿಣೆ ಮಾಡಿದರೆ 33 ಕೋಟಿ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ. ಈ ದಿನ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಮನೆಯಲ್ಲಿ ಪೂಜೆ ಮಾಡುವ ಮಹಿಳೆಯರು ಮನೆಗೆ ಮುತ್ತೈದೆಯನ್ನು ಕರೆದು ಕಾಲಿಗೆ ಅರಿಶಿನ ಹಚ್ಚಿ ತಾಂಬೂಲ ನೀಡಿದ್ರೆ ದೀರ್ಘ ಸುಹಿಸ್ ಮಂಗಲಿ ಯೋಗ ಲಭಿಸುತ್ತದೆ. ಇಡೀ ಮನೆಗೆ ಸಾಂಬ್ರಾಣಿ ಧೂಪ ಹಾಕುವುದರಿಂದ ದೃಷ್ಟಿ ದೋಷಗಳು ನಿವಾರಣೆಯಾಗುತ್ತವೆ. ಈ ದಿನ ಮಾಡುವ ದಾನ ಧರ್ಮಗಳಿಂದ 7 ಜನ್ಮಗಳ ಪಾಪಗಳು ಕಳೆದು ಸಂಪತ್ತು ವೃದ್ಧಿಯಾಗುತ್ತದೆ. ಬ್ರಾಹ್ಮಣರಿಗೆ ಅಕ್ಕಿ ಮತ್ತು ದಕ್ಷಿಣೆ ನೀಡಿ ಆಶೀರ್ವಾದ ಪಡೆಯುವುದು ಶುಭ ತರುತ್ತದೆ. ಏಕಾದಶಿಯ ದಿನದಂದು ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸಬಾರದು. ಇಂತಹ ಸರಳ ಪರಿಹಾರಗಳನ್ನು ಅನುಸರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕನ್ನಡ ಭಕ್ತಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.